ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಂಡರ್ಸ್ ವಾಯು ಕನ್ನಡ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಪೋಸ್ಟ್ ಮಾರ್ಟಮ್ ಅಥವಾ ಶವ ಪರೀಕ್ಷೆಯನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನು ನೋಡೋಣ. ಯಾರಾದರೂ ಆತ್ಮಹತ್ಯೆಗೆ ಶರಣಾದರೆ, ಯಾರಾದರೂ ಕೊಲೆ ಆದರೆ, ಅಥವಾ ಯಾರಾದರೂ ಆಕ್ಸಿಡೆಂಟ್ನಲ್ಲಿ ಸತ್ತು ಹೋದರೆ, ಅಥವಾ ಯಾರಾದರೂ ಅನುಮಾನಾಸ್ಪದವಾಗಿ ಸತ್ತರೆ, ಅಥವಾ ಇನ್ನೂ ಯಾರಾದರೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮರಣ ಹೊಂದಿದರೆ ಅಂಥವರನ್ನು ಶವ ಪರೀಕ್ಷೆ ಮಾಡ್ತಾರೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಪೋಸ್ಟ್ ಮಾರ್ಟಮ್ ಅಂತ ಕರೀತಾರೆ, ಕನ್ನಡದಲ್ಲಿ ಶವ ಪರೀಕ್ಷೆ ಎಂದು ಕರೀತಾರೆ. ಇದನ್ನು ಭಾರತದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲೇ ಶವ ಪರೀಕ್ಷೆ ನಡೆಸಲಾಗುತ್ತದೆ. ಸರ್ಕಾರಿ ಆಸ್ಪತ್ರೆ ಹೊರತು ಬೇರೆ ಯಾವ ಹಾಸ್ಪಿಟಲ್ಗಳಲ್ಲೂ ಕೂಡ ಶವ ಪರೀಕ್ಷೆ ಮಾಡಲಾಗುವುದಿಲ್ಲ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಕೆಲವು ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಮಾತ್ರ ಶವ ಪರೀಕ್ಷೆ ನಡೆಸಲು ಅನುಮತಿಯನ್ನು ಕೊಡಲಾಗಿದೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಶವ ಪರೀಕ್ಷೆಯನ್ನು ಏಕೆ ಮಾಡ್ತಾರೆ, ಶವ ಪರೀಕ್ಷೆಯನ್ನು ಯಾರು ಮಾಡ್ತಾರೆ, ಶವ ಪರೀಕ್ಷೆಯನ್ನು ಯಾವ ಸಮಯದಲ್ಲಿ ಮಾಡ್ತಾರೆ, ಹಾಗೆ ಶವ ಪರೀಕ್ಷೆ ಮಾಡಿದ ಪಾರ್ಟ್ಗಳನ್ನು ಏನು ಮಾಡ್ತಾರೆ ಅನ್ನೋದನ್ನು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರ್ತದೆ. ಹಾಗಾಗಿ ದಯವಿಟ್ಟು ಯಾರು ಕೂಡ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ತಡ ಯಾಕೆ, ಲೆಟ್ಸ್ ಗೆಟ್ ಇನ್ ಟು ಸ್ಟಾರ್ಟ್ ದ ಟುಡೇಸ್ ಎಪಿಸೋಡ್. ಸ್ನೇಹಿತರೆ, ವಾಟ್ ಈಸ್ ದ ಪೋಸ್ಟ್ ಮಾರ್ಟಮ್, ಹಾಗೆ ಶವ ಪರೀಕ್ಷೆಯನ್ನು ಯಾರು ಮಾಡ್ತಾರೆ ಅನ್ನೋದನ್ನು ನೋಡೋಣ. ಮೊದಲನೆಯದಾಗಿ ಶವ ಪರೀಕ್ಷೆಯನ್ನು ಗೌರ್ಮೆಂಟ್ ಡಾಕ್ಟರ್ಸ್ಗಳು ಮಾಡ್ತಾರೆ. ಪೋಸ್ಟ್ ಮಾರ್ಟಮನ್ನು ಡಾಕ್ಟರ್ಸ್ಗಳು ಆಟೋಸ್ಪೈ ಎಂದು ಕರೀತಾರೆ, ಕನ್ನಡದಲ್ಲಿ ಮಾತ್ರ ಶವ ಪರೀಕ್ಷೆ ಎಂದು ಕರೆಯುತ್ತಾರೆ. ಈ ಶವ ಪರೀಕ್ಷೆಯನ್ನು ಸತ್ತು ಹೋದ ದೇಹಕ್ಕೆ ಏಕೆ ಪರೀಕ್ಷಿಸುತ್ತಾರೆ ಅಂದರೆ, ಆ ವ್ಯಕ್ತಿ ಹೇಗೆ ಸತ್ತ, ಆ ಸಾವಿಗೆ ಕಾರಣವೇನು ಎಂದು ತಿಳಿದುಕೊಳ್ಳುವುದಕ್ಕೆ. ಇದು ನಮ್ಮ ದೇಶದಲ್ಲಿ ಲೀಗಲ್ ಪ್ರೊಸೀಜರ್. ಈ ಶವ ಪರೀಕ್ಷೆ ಮಾಡುವಾಗ ಆ ಸತ್ತು ಹೋದ ವ್ಯಕ್ತಿಯ ಹೆಲ್ತ್ ಕಂಡೀಷನ್, ಬದುಕಿದಾಗ ಇದ್ದ ಪ್ರೀವಿಯಸ್ ಮೆಡಿಕಲ್ ಕಂಡೀಷನ್, ಹಾಗೆ ದೇಹದಲ್ಲಿರುವ ಕಾಯಿಲೆ ಎಲ್ಲವನ್ನು ಕೂಡ ಕಂಡುಹಿಡಿತಾರೆ. ಈ ಶವ ಪರೀಕ್ಷೆಯನ್ನು ಹಿಸ್ಟೋಪ್ಯಾಥಾಲಜಿಯಲ್ಲಿ ಪ್ರವೀಣರಾದ ಡಾಕ್ಟರ್ಸ್ಗಳು ಮಾತ್ರ ಶವ ಪರೀಕ್ಷೆ ಮಾಡ್ತಾರೆ. ಈ ಡಾಕ್ಟರ್ಸನ್ನು ಪ್ಯಾಥಾಲಜಿಸ್ಟ್ ಎಂದು ಕರೆಯುತ್ತಾರೆ. ಇವರು ಖಚಿತವಾಗಿ ಸರ್ಕಾರಿ ಸೇವೆಯಲ್ಲಿ ಮಾತ್ರ ಈ ಕೆಲಸವನ್ನು ಮಾಡ್ತಾರೆ. ಈ ಶವ ಪರೀಕ್ಷೆ ನಡೆಸಲು ಖಚಿತವಾಗಿ ಇಬ್ಬರು ಡಾಕ್ಟರ್ಸ್ಗಳು ಇರ್ತಾರೆ. ಇದರಲ್ಲಿ ಒಬ್ಬರು ಪರೀಕ್ಷೆ ಮಾಡುತ್ತಿದ್ದರೆ ಇನ್ನೊಬ್ಬರು ಮೊದಲ ಡಾಕ್ಟರ್ಸ್ ಹೇಳಿದ್ದನ್ನು ನೋಟ್ ಮಾಡಿಕೊಳ್ತಾರೆ. ಹಾಗೆ ಈ ಶವ ಪರೀಕ್ಷೆಯನ್ನು ಹಾಸ್ಪಿಟಲ್ನಲ್ಲಿ ಮಾರ್ಚರಿಯ ಪ್ರತ್ಯೇಕ ಕೊಠಡಿಯಲ್ಲಿ ಮಾತ್ರ ನಡೆಸುತ್ತಾರೆ. ಈ ರೂಮ್ ಅನ್ನೋದು ಒಂದು ಸಾಧಾರಣ ಆಸ್ಪತ್ರೆಯ ಆಪರೇಷನ್ ಥಿಯೇಟರ್ ರೀತಿ ಇರುತ್ತದೆ. ಹಾಗೆ ಈ ಶವ ಪರೀಕ್ಷೆಯನ್ನು ಒಂದು ನಿಖರವಾದ ಸಮಯದಲ್ಲಿ ನಡೆಸಲಾಗುತ್ತದೆ. ಯಾಕಂದರೆ ಕೆಲವು ಸಲ ಶವ ಪರೀಕ್ಷೆ ಮಾಡುವ ದೇಹದ ಕೆಲವು ಪಾರ್ಟ್ಗಳ ಬಣ್ಣಗಳು ಬದಲಾಗಬಹುದು. ಹಾಗೆ ರಾತ್ರಿ ವೇಳೆ ಶವ ಪರೀಕ್ಷೆ ಮಾಡುವಾಗ ಲೈಟ್ ಬೆಳಕಿಗೆ ಕೆಲವು ದೇಹದ ಭಾಗಗಳು ಬಣ್ಣ ಬೇರೆ ಬೇರೆ ಆಗಬಹುದು. ಹಾಗಾಗಿ ಶವ ಪರೀಕ್ಷೆಯನ್ನು ಸೈನ್ಸ್ ಮೆಡಿಕಲ್ ಪ್ರಕಾರ ಹಗಲಿನಲ್ಲಿ ಮಾತ್ರ ಮಾಡಲಾಗುತ್ತದೆ. ಕೆಲವರು ಕೇಳಬಹುದು, ರಾತ್ರಿಯ ವೇಳೆ ಕೂಡ ಶವ ಪರೀಕ್ಷೆ ಮಾಡ್ತಾರೆ, ನಾವು ನೋಡಿದ್ದೇವೆ ಎಂದು. ಹೌದು, ಇದನ್ನು ಬಹಳ ರೇರ್ ಕೇಸಸ್ನಲ್ಲಿ, ಅಂದರೆ ಸತ್ತು ಹೋದ ವ್ಯಕ್ತಿಗೆ ಯಾವುದೇ ಆರೋಗ್ಯ ಸಮಸ್ಯೆಗಳಿಲ್ಲದಿದ್ದರೆ, ಹಾಗೆ ಸಾವಿಗೆ ಯಾವುದೇ ಕಾರಣ ಇಲ್ಲದಿದ್ದರೆ, ಆಗ ಸಂಬಂಧಿಕರ ಕೋರಿಕೆಯ ಮೇರೆಗೆ ಕೆಲವು ಸಲ ರಾತ್ರಿಯ ವೇಳೆ ಪೋಸ್ಟ್ ಮಾರ್ಟಮ್ ನಡೆಸಲಾಗುತ್ತದೆ. ಹಾಗೆ ಶವ ಪರೀಕ್ಷೆಯಲ್ಲಿ ಕೆಲವು ಸಲ ಶವ ಪರೀಕ್ಷೆಯನ್ನು ವಿಡಿಯೋ ರೆಕಾರ್ಡ್ ಕೂಡ ಮಾಡಿಕೊಳ್ತಾರೆ. ಯಾಕಂದರೆ ಪರೀಕ್ಷೆ ಮುಗಿದ ನಂತರ ಏನಾದರೂ ಸಂದೇಹವಿದ್ದರೆ ಅದನ್ನು ಸರಿಪಡಿಸಿಕೊಳ್ಳುವುದಕ್ಕೆ ಈ ವಿಡಿಯೋ ಉಪಯೋಗವಾಗುತ್ತದೆ. ಈಗ ಹಾಸ್ಪಿಟಲ್ಗೆ ಶವ ಬಂದ ನಂತರ ಅದನ್ನು ಶವ ಪರೀಕ್ಷೆ ಕೊಠಡಿಗೆ ತೆಗೆದುಕೊಂಡು ಹೋದ ನಂತರ ಅಲ್ಲಿ ಏನು ನಡೆಯುತ್ತದೆ ಎನ್ನುವ ಪ್ರೋಸೆಸ್ಸನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಶವ ಪರೀಕ್ಷೆಯ ರೂಮ್ನಲ್ಲಿ ಶವದ ಎತ್ತರ, ತೂಕ ಎಲ್ಲವನ್ನು ನೋಟ್ ಮಾಡಿಕೊಳ್ತಾರೆ. ಅದನಂತರ ಆ ಶವದ ದೇಹದ ಭಾಗಗಳನ್ನು ಪರೀಕ್ಷಿಸುವುದಕ್ಕೆ ದೇಹದ ಮೊದಲು ದೊಡ್ಡ ಭಾಗವನ್ನು ಲೈನ್ ರೀತಿ ಕತ್ತರಿಸಲಾಗುತ್ತದೆ. ಹಾಗೆ ತಲೆಯಲ್ಲಿ ಹಿಂಭಾಗದಿಂದ ಮುಂಭಾಗದವರೆಗೂ ಕೂಡ ರೌಂಡ್ ಶೇಪ್ನಲ್ಲಿ ಕತ್ತರಿಸಲಾಗುತ್ತದೆ. ಯಾಕೆ ಅಂದರೆ ಮೆದುಳನ್ನು ಕೂಡ ಪರೀಕ್ಷಿಸಲು ಇಲ್ಲಿ ಪರೀಕ್ಷೆ ನಡೆಸಲಾಗುತ್ತದೆ. ಹಾಗೆ ಕೆಲವರು ಕೇಳಬಹುದು, ದೇಹದ ಭಾಗಗಳನ್ನು ಕತ್ತರಿಸುವಾಗ ರಕ್ತ ಬರುವುದಿಲ್ಲವಾ ಅಂತ. ಹೌದು, ರಕ್ತ ಬರುತ್ತೆ, ಆದರೆ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ. ಯಾಕಂದರೆ ದೇಹದಲ್ಲಿನ ರಕ್ತವನ್ನು ಪಂಪ್ ಮಾಡುವ ಅಂಗ ಹೃದಯ ಕೂಡ ಡೆಡ್ ಆಗಿರುತ್ತೆ. ಹಾಗಾಗಿ ಸತ್ತ ದೇಹದಲ್ಲಿ ರಕ್ತ ಪಂಪ್ ಆಗುವುದಿಲ್ಲ, ಅದು ಇಂಗುತ್ತದೆ. ಹಾಗಾಗಿ ಶವ ಪರೀಕ್ಷೆ ವೇಳೆ ದೇಹದ ಭಾಗಗಳನ್ನು ಕತ್ತರಿಸಿದಾಗ ಸ್ವಲ್ಪ ಪ್ರಮಾಣದ ರಕ್ತ ಮಾತ್ರ ಹೊರಬರುತ್ತದೆ. ಆ ಸ್ವಲ್ಪ ರಕ್ತವು ಕೂಡ ಗುರುತ್ವಾಕರ್ಷಣ ಬಲದಿಂದ ಮಾತ್ರ ಹೊರಬರುತ್ತದೆ. ಈಗ ದೇಹದ ಮೇಲಿನ ಭಾಗವನ್ನು ಪರೀಕ್ಷಿಸಿದ ನಂತರ ದೇಹದ ಕೆಲವು ಇಂಪಾರ್ಟೆಂಟ್ ಪಾರ್ಟ್ಗಳನ್ನು ಹೊರಗೆ ತೆಗೆಯುತ್ತಾರೆ. ಯಾಕಂದರೆ ಸಾಯುವ ಸಮಯದಲ್ಲಿ ದೇಹದ ಯಾವುದಾದ್ರೂ ಒಳಗಿನ ಭಾಗಗಳಿಗೆ ಪೆಟ್ಟಾಗಿದೆ ಅಥವಾ ತೊಂದರೆ ಆಗಿದೆ ಎಂದು ತಿಳಿಯಲು ಹೊರಗೆ ತೆಗೆದು ಪರೀಕ್ಷಿಸುತ್ತಾರೆ.
ಪರೀಕ್ಷಿಸಿದ ನಂತರ ಆ ಬಾಡಿ ಪಾರ್ಟ್ಸ್ಗಳನ್ನು ಅದರಲ್ಲಿ ಹಾಕಿ ಒಲೆದು ಪ್ಯಾಕ್ ಮಾಡ್ತಾರೆ. ಮುಂದೆ ನಾವು ತಿಳಿದುಕೊಳ್ಳಬೇಕಾದ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ, ಶವದ ಫಿಂಗರ್ ಪ್ರಿಂಟ್ ಕಲೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವು ಸಲ ದೇಹ 2-3 ದಿನ ಆಗಿ ಕೊಳೆತಿರುವ ಸ್ಥಿತಿ ಬಂದಾಗ ಫಿಂಗರ್ ಪ್ರಿಂಟ್ ತೆಗೆದುಕೊಳ್ಳಲು ತುಂಬ ಕಷ್ಟವಾಗುತ್ತದೆ. ಆಗ ವೈದ್ಯರು ಶವದ ಕೈ ಮೇಲಿನ ಚರ್ಮವನ್ನು ಕತ್ತರಿಸಿ ಅದನ್ನು ವೈದ್ಯರು ಗ್ಲೌಸ್ ರೀತಿ ಹಾಕೊಂಡು ಫಿಂಗರ್ ಪ್ರಿಂಟನ್ನು ಕಲೆಕ್ಟ್ ಮಾಡ್ತಾರೆ. ಈ ರೀತಿಯಾಗಿ ವೈದ್ಯರು ಶವ ಪರೀಕ್ಷೆಯನ್ನು ಮಾಡಿ ಅದರ ರಿಪೋರ್ಟ್ ತೆಗೆದುಕೊಂಡು ಯಾವುದಾದರೂ ಭಾಗಗಳಲ್ಲಿ, ಅಂದರೆ ಯಾವುದಾದರೂ ದೇಹದ ಭಾಗಗಳ ಬಗ್ಗೆ ಅಥವಾ ದೇಹದ ಭಾಗಗಳ ರಕ್ತದ ಕುರಿತು ಏನಾದರೂ ಡೌಟ್ ಇದ್ದರೆ ಅದನ್ನು ತಿಳಿದುಕೊಳ್ಳಲು ಕೆಲವು ಸ್ಯಾಂಪಲ್ಸ್ಗಳಿಗಾಗಿ ಲ್ಯಾಬ್ಗೆ ಕಳಿಸ್ತಾರೆ. ಈ ರಿಪೋರ್ಟ್ ಬರಲು ಸುಮಾರು 15 ದಿನ ಸಮಯ ತೆಗೆದುಕೊಳ್ಳುತ್ತದೆ. ಈಗ ಆ ಸ್ಯಾಂಪಲ್ಸ್ಗಳನ್ನು ಪರೀಕ್ಷಿಸಿ ರಿಪೋರ್ಟ್ ತೆಗೆದುಕೊಂಡ ನಂತರ ಆ ಸ್ಯಾಂಪಲ್ಸ್ಗಳನ್ನು ದೇಹದ ಒಳಗಡೆ ಹಾಕಿ ಅದನ್ನು ಒಲೆದು ಬಿಡ್ತಾರೆ. ಹಾಗೆ ಶವ ಪರೀಕ್ಷೆ ನಡೆಸಿದ ನಂತರ ತಿರುಗಿ ಆ ಶವವನ್ನು ಆ ಸಂಬಂಧಿಕರಿಗೆ ಕೊಡ್ತಾರೆ. ಆದರೆ ಕೆಲವು ಸಂದರ್ಭದಲ್ಲಿ ಮಾತ್ರ ಅದು ಅನಾಥ ಶವವಾಗಿದ್ದರೆ ಅದನ್ನು ಮೆಡಿಕಲ್ ಸ್ಟೂಡೆಂಟ್ ಲರ್ನಿಂಗ್ ಕ್ಲಾಸಸ್ಗೋಸ್ಕರ ಅದನ್ನು ಡೊನೇಟ್ ಮಾಡ್ತಾರೆ. ಅಲ್ಲಿ ಲರ್ನಿಂಗ್ ಸ್ಟೂಡೆಂಟ್ ಮತ್ತೆ ಆ ಶವದ ಭಾಗಗಳನ್ನು ಪರೀಕ್ಷೆ ಮಾಡ್ತಾರೆ. ಹಾಗೆ ಲರ್ನಿಂಗ್ಗೋಸ್ಕರ ಆ ಶವದ ಭಾಗಗಳನ್ನು ತೆಗೆದು ಇಡ್ತಾರೆ. ಇದು ಶವ ಪರೀಕ್ಷೆ ನಡೆಸುವ ವಿಧಾನ. ಇದುವರೆಗೆ ಈ ಶವ ಪರೀಕ್ಷೆ ಕುರಿತು ತಿಳಿದುಕೊಂಡೆವು. ಆದರೆ ಶವ ಪರೀಕ್ಷೆಯಲ್ಲಿ 3 ವಿಧಾನಗಳಿವೆ. ನಂಬರ್ 1 ಮೆಡಿಕಲ್, ಲೀಗಲ್ ಆರ್ ಕೊರೋನರ್ ಆಟೋಸ್ಪೈ. ನಂಬರ್ 2 ಕ್ಲಿನಿಕಲ್ ಆರ್ ಪ್ಯಾಥೊಲಾಜಿಕಲ್ ಆಟೋಸ್ಪೈ. ನಂಬರ್ 3 ಅನಾಟಮಿಕಲ್ ಆರ್ ಅಕಾಡೆಮಿಕ್ ಆಟೋಸ್ಪೈ. ಇದರ ಕುರಿತು ನಾವು ಸಿಂಪಲ್ ಆಗಿ ತಿಳಿದುಕೊಳ್ಳೋಣ. ನಂಬರ್ 1 ಮೆಡಿಕಲ್, ಲೀಗಲ್ ಆರ್ ಕೊರೋನರ್ ಆಟೋಸ್ಪೈ. ಇದು ರೆಗ್ಯುಲರ್ ಆಗಿ ಮಾಡುವ ಶವ ಪರೀಕ್ಷೆ. ಮುಖ್ಯವಾಗಿ ಇದನ್ನು ಕಾಸ್ ಆಫ್ ಡೆತ್ ತಿಳಿಯುವ ಸಂದರ್ಭದಲ್ಲಿ ಇದನ್ನು ನಡೆಸಲಾಗುತ್ತದೆ. ಹಾಗೆ ಆತ್ಮಹತ್ಯೆ, ಕೊಲೆ, ಅನುಮಾನಾಸ್ಪದ ಸಾವು, ಈ ಸಾವುಗಳಲ್ಲಿ ಯಾವ ರೀತಿ ವ್ಯಕ್ತಿ ಸತ್ತ ಎಂದು ತಿಳಿದುಕೊಳ್ಳಲು ಈ ರೀತಿಯ ವಿಧಾನವನ್ನು ಉಪಯೋಗಿಸುತ್ತಾರೆ. ಈ ಶವ ಪರೀಕ್ಷೆ ಅನ್ನೋದು ಕರೋನರ್ ಪೊಲೀಸ್ ಅಧಿಕಾರಿ, ಮೆಡಿಕಲ್ ಅಧಿಕಾರಿ ನೇತೃತ್ವದಲ್ಲಿ ನಡೆಯುತ್ತದೆ. ನಂಬರ್ 2 ಕ್ಲಿನಿಕಲ್ ಆರ್ ಪ್ಯಾಥೊಲಾಜಿಕಲ್ ಆಟೋಸ್ಪೈ. ಈ ರೀತಿಯ ಶವ ಪರೀಕ್ಷೆ ಹೆಚ್ಚಾಗಿ ಡೊನೇಟ್ ಮಾಡುವ ಶವಗಳಲ್ಲಿ ನಡೆಸಲಾಗುತ್ತದೆ. ಯಾವುದೋ ಒಂದು ಕ್ಲಿನಿಕಲ್ಗೋಸ್ಕರ ಹಾಗೆ ಜೆನ್ಯೂನ್ ಆಗಿ ಒಂದು ವ್ಯಾಧಿಯ ಬಗ್ಗೆ ತಿಳಿದುಕೊಳ್ಳಲು ಈ ರೀತಿಯ ಒಂದು ಶವ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ನಂಬರ್ 3 ಅನಾಟಮಿಕಲ್ ಆರ್ ಅಕಾಡೆಮಿಕ್ ಆಟೋಸ್ಪೈ. ಈ ರೀತಿಯ ಶವ ಪರೀಕ್ಷೆ ಮೆಡಿಕಲ್ ಸ್ಟೂಡೆಂಟ್ ಕ್ಲಾಸಸ್ಗೋಸ್ಕರ ನಡೆಸಲಾಗುತ್ತದೆ. ಮೆಡಿಕಲ್ ಸ್ಟೂಡೆಂಟ್ ಪ್ರಾಕ್ಟಿಕಲ್ ಆಗಿ ಮನುಷ್ಯನ ಶರೀರ ಹೇಗೆ ಉಂಟಾಗಿದೆ ಎಂದು ಇದರ ಮೂಲಕ ತಿಳಿದುಕೊಳ್ತಾರೆ. ಇದು ಸ್ಟೂಡೆಂಟ್ ಸ್ಟಡಿಗೋಸ್ಕರ ಉಪಯೋಗ ಮಾಡ್ತಾರೆ. ಹೀಗೆ ಈ 3 ವಿಧಾನಗಳನ್ನು ಸಂದರ್ಭಕ್ಕನುಸಾರವಾಗಿ ಉಪಯೋಗ ಮಾಡ್ತಾರೆ. ಈ ಶವ ಪರೀಕ್ಷೆ ನಂತರ ಡಾಕ್ಟರ್ಸ್ ಮೈಕ್ರೋಸ್ಕೋಪ್ನಲ್ಲಿ ಪರೀಕ್ಷಿಸಿದ ರಿಪೋರ್ಟ್, ಲ್ಯಾಬ್ನಲ್ಲಿ ಪರೀಕ್ಷಿಸಿದ ರಿಪೋರ್ಟ್, ಇದೆಲ್ಲವನ್ನು ಒಂದು ಲಿಸ್ಟ್ ಮಾಡಿ ಒಂದು ರಿಪೋರ್ಟ್ ಮಾಡಿ ಸಂಬಂಧಿಸಿದ ಸಂಬಂಧಿಕರಿಗೆ ಅಥವಾ ಅಧಿಕಾರಿಗಳಿಗೆ ನೀಡ್ತಾರೆ. ಈ ಪ್ರಕ್ರಿಯೆ ಕೆಲವು ಸಲ ವೇಗವಾಗಿ ನಡೆಯುತ್ತದೆ, ಕೆಲವು ಸಲ ತುಂಬ ಸಮಯ ಇಡುತ್ತದೆ. ಈ ಶವ ಪರೀಕ್ಷೆ ನಡೆಸಿದ ರಿಪೋರ್ಟನ್ನು ಗರಿಷ್ಠ ಅಂದರೆ 28 ದಿನಗಳ ಒಳಗಾಗಿ ಸಂಬಂಧಿಸಿದ ಅಧಿಕಾರಿಗಳಿಗೆ ನೀಡಬೇಕು. ಶವ ಪರೀಕ್ಷೆ ನಡೆಸಿದ ವೈದ್ಯರು ಪ್ರತಿ ಭಾಗಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ರಿಪೋರ್ಟ್ ನೀಡುತ್ತಾರೆ. ಯಾಕಂದರೆ ಕೆಲವು ಕೇಸ್ಗಳಲ್ಲಿ ವ್ಯಕ್ತಿ ಹೇಗೆ ಸತ್ತು ಹೋಗಿದ್ದಾನೆ, ಆತನು ಸತ್ತು ಎಷ್ಟು ದಿನಗಳಾಯಿತು, ಆತನ ವಯಸ್ಸೆಷ್ಟು, ಆತನ ದೇಹಕ್ಕೆ ಏನು ಸಂಭವಿಸಿದೆ ಎನ್ನುವ ವಿಷಯವನ್ನು ತಿಳಿದುಕೊಳ್ಳಲು ಇವೆಲ್ಲ ರಿಪೋರ್ಟ್ ಕೂಡ ಪೊಲೀಸ್ನವರಿಗೆ ತುಂಬ ಹೆಲ್ಪ್ ಆಗುತ್ತದೆ. ಹಾಗೆ ಸಾಧಾರಣ ಕೇಸ್ ರಿಪೋರ್ಟ್ಗಳಲ್ಲಿ ಅದನ್ನು ಸಾಲ್ವ್ ಕೂಡ ಮಾಡಬಹುದು. ಈಗ ಅಂತಿಮವಾಗಿ ವ್ಯಕ್ತಿಯ ಮರಣದ ನಂತರ ಶವ ಪರೀಕ್ಷೆಯ ಅಗತ್ಯವಿರುತ್ತದೆ. ಅಗತ್ಯವಾಗಿ ಬೇಕೇ ಬೇಕು. ಯಾಕಂದರೆ ಈ ದಿನಗಳಲ್ಲಿ ಯಾರು ಯಾರನ್ನು ಹತ್ಯೆ ಮಾಡಿದರು, ಹೇಗೆ ಮಾಡಿದರು ಅನ್ನೋದನ್ನು ತಿಳಿದುಕೊಳ್ಳುವ ಅಗತ್ಯವಿರುತ್ತದೆ. ಹಾಗಾಗಿ ಕೆಲವು ಅನುಮಾನಾಸ್ಪದ ಪ್ರಶ್ನೆಗಳಿಗೆ ಈ ಶವ ಪರೀಕ್ಷೆಯಿಂದ ಉತ್ತರ ಸಿಗುತ್ತದೆ. ಕೆಲವು ಸಲ ಶವ ಪರೀಕ್ಷೆ ವೇಳೆ ದೇಹದ ಭಾಗಗಳನ್ನು ಕಲೆಕ್ಟ್ ಮಾಡಿ ಅವುಗಳನ್ನು ದಾನ ಕೂಡ ಮಾಡಬಹುದು. ಇದರಿಂದ ಎಷ್ಟೋ ರೋಗಿಗಳಿಗೆ ಆ ಭಾಗಗಳು ಸಿಕ್ಕಿದಂತಾಗುತ್ತದೆ. ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯ ಮರಣದ ನಂತರ ತನ್ನ ದೇಹದ ಭಾಗಗಳನ್ನು ದಾನ ಮಾಡಿದವನು ದೇವರಿಗೆ ಸಮಾನವೇ. ಸೊ ಇದು ಫ್ರೆಂಡ್ಸ್ ಶವ ಪರೀಕ್ಷೆಯ ಅಂತಿಮ ವಿಧಾನ. ಈ ದಿನ ಈ ವಿಡಿಯೋದಲ್ಲಿ ಕೆಲವು ವಿಷಯಗಳನ್ನು ತಿಳಿದುಕೊಂಡಿದ್ದೀರೆಂದು ಭಾವಿಸುತ್ತೇನೆ. ಓಕೆ ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಇಂಟ್ರೆಸ್ಟಿಂಗ್ ಟಾಪಿಕ್ಗೋಸ್ಕರ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.